ಇಲ್ಲ. ದೊಡ್ಡ ಇಲಾಖೆ ಸರ್, ಇಂಡಸ್ಟ್ರಿಯಲ್ ಹೇಳಿದ್ವಲ್ಲ. ಹಾಂ, ಎಸ್ ಪ್ಲೀಸ್. ಹಾಂ, ಅದೇ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿ ಎರಡು ಡಿಫೆನ್ಸ್ ಕಾರಿಡಾರ್ನ, ಒಂದು ಬೆಂಗಳೂರಲ್ಲೂ, ಕೋಲಾರ, ಚಿಕ್ಕಬಳ್ಳಾಪುರ, ಇನ್ನೊಂದು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ವಿಜಯಪುರ, ಅಂದರೆ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಈಗಾಗಲೇ ಇಕೋಸಿಸ್ಟಮ್ ಇಲ್ಲೆಲ್ಲ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ ತಮಗೆ, ಬೆಂಗಳೂರು ಗ್ರಾಮಾಂತರ ತಮ್ಗೆ ಗೊತ್ತಿದೆ. ಅದೇ ರೀತಿ ಬೆಳಗಾಂನಲ್ಲಿ ಈಗೆಲ್ಲ ಈಕಸ್ ಅದೆಲ್ಲ ಬಂದಿದೆ. ಈಗ SEZ ಪಾರ್ಕ್, ಪ್ರೈವೇಟ್ ಏರೋಸ್ಪೇಸ್ ಪಾರ್ಕ್ ಎಲ್ಲ ಬರೋದ್ರಿಂದ ಈ ಎರಡು ಡಿಫೆನ್ಸ್ ಪಾರ್ಕ್ ಆಗಬೇಕು ಅಂಥೇಳಿ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ ರಾಜನಾಥ್ ಸಿಂಗ್ ಅವರು. ಆದರೆ ಕೇಂದ್ರ ಕ್ಯಾಬಿನೆಟ್ ನಿರ್ಣಯ ತಗೊಳ್ಬೇಕಾಗ್ತದೆ. ಮುಖ್ಯಮಂತ್ರಿಗಳಿಗೆ ತಾವು ಪ್ರಧಾನಮಂತ್ರಿಗಳನ್ನ ಒಮ್ಮೆ ಬಂದು ಭೇಟಿಯಾಗಿ ಕಾಣ್ರಿ, ನಾನು ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಅರಿವನ್ನು ಕೂಡ ಮಾಡಿಕೊಟ್ಟಿದ್ದೀವಿ, ನೆನಪಿಸ್ಕೊಟ್ಟಿದ್ದೀವಿ. ಅವ್ರಿಗೆ ಗೊತ್ತು ಕೂಡ ಇದೆ. ಯಾಕಂದ್ರೆ ಅವ್ರು ಬಂದು ಇಲ್ಲಿ HAL, ಸಾಫ್ರಾನ್ ಇದಕ್ಕೆಲ್ಲ ಭೇಟಿ ಕೊಟ್ಟಿದ್ದರು. ಅವರು ಸಂಪೂರ್ಣವಾಗಿ ಅರ್ಥಕೊಂಡಿದ್ದಾರೆ. ಹೀಗಾಗಿ ಮುಂದೆ ಸಂದರ್ಭ ಬಂದಾಗ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಆ ಬೇಡಿಕೆಯನ್ನು ಮತ್ತೆ ಅವರಿಗೆ ಕೊಟ್ಟು, ಒಟ್ಟಾರೆ ಡಿಫೆನ್ಸ್ ಮತ್ತು ಏರೋಸ್ಪೇಸ್ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ಏನು ದೇಶಕ್ಕೆ 65%ಕ್ಕಿಂತ ಹೆಚ್ಚಿಂದಿದೆ, ಅದು ಮುಂದುವರ್ಕೊಂಡು ಹೋಗಬೇಕು. ಈಗ ಜಿಯೋ ಪೊಲಿಟಿಕಲ್ ಸಿಚುವೇಷನಲ್ಲಿ ಏನು ತಾವು ನೋಡ್ತಾ ಇದ್ದೀರಿ, ಇಸ್ರೇಲು, ಇರಾನು, ಆಮೇಲೆ ಈ ಕಡೆ ರಷ್ಯಾ, ಉಕ್ರೇನು, ಇದಾಗ ಡಿಫೆನ್ಸ್ಗೆ ಭಾಳ ಮಹತ್ವ ಬಂದಿದೆ, ಏರೋಸ್ಪೇಸಿಗೆ ಭಾಳ ಮಹತ್ವ ಬಂದಿದೆ. ಮುಂದಿನ 20 ವರ್ಷ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿ, ಸೆಮಿ ಕಂಡಕ್ಟರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೀಪ್ ಟೆಕ್ ಏನಿದಾವಲ್ಲ, ಈ ಇಂಡಸ್ಟ್ರೀಸ್ಗೆ ಹೆಚ್ಚಿನ ಮಹತ್ವ ಈಗ ನಾವು ಮುಂದೆ ಕಾಣ್ತೀವಿ. ನಾವು ನೋಡಿದ್ದೀರಿ, NVIDIA ನಿನ್ನೆ ಫಸ್ಟ್ ಟೈಮ್ ಈಗ $4 ಟ್ರಿಲಿಯನ್ ಪಾಸ್ ಆಯ್ತು NVIDIA. ಸೊ ಫಸ್ಟ್ ಕಂಪ್ನಿ ಟು ಕಾಸ್ $4 ಟ್ರಿಲಿಯನ್. ಹೀಗಾಗಿ ಈ ಎಲ್ಲ ಇದಕ್ಕೆ ನಾವು ಕೂಡ ತಯಾರಾಗಿರಬೇಕಾಗ್ತದೆ. ಕರ್ನಾಟಕ ರಾಜ್ಯ ಇವತ್ತು ಸನ್ನದ್ಧಾಗಿರುತ್ತದೆ. ಜಾಗತಿಕ ಮಟ್ಟದಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಮಾಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ಚಂದ್ರಾಯಪಟ್ಟಣ ಇಂಡಸ್ಟ್ರಿಯಲ್ ಏರಿಯಾಗೆ ಸಂಬಂಧಪಟ್ಟಂತೆ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಆಗಿದೆ ಸರ್. ಈಗ CM 15ನೇ ತಾರೀಕು 15 ತಾರೀಕಿಗೆ ಸಭೆ ಇದೆ. ಅದೇ ರೈತರಿಗೆ ಯಾವ ರೀತಿ ಭರವಸೆ? ಅದು ನಾನು ಹೇಳೋದಲ್ಲ. ಈಗ CM ಅವರು ಎಲ್ಲ CM ಅವರು ಎಲ್ಲ ಸಚಿವರು ನಾವು ಚರ್ಚೆ ಮಾಡ್ತೀವಿ. ಕಾನೂನು ತಜ್ಞರು ಕೂಡ ಎಲ್ಲರೂ ಕೂಡ ಚರ್ಚೆ ಮಾಡಿ, ರೈತರು ನಮ್ಮವರು, ಅದರಲ್ಲಿ ಎರಡು ಮಾತಿಲ್ಲ. ನಮ್ದು ಯಾರ ಎದುರು ವಿರೋಧನೂ ಕೂಡ ಇಲ್ಲ. ಹೀಗಾಗಿ ಅದು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾರ್ಕು ಹಿಂದೆ ಅಕ್ವಿಷನ್ BJP ಇದರ ಟೈಮ್ನಲ್ಲಿ 2021-22 ಆಗಿದ್ದರೂ ಕೂಡ ಅದು ಹೊಂದ್ಕೊಂಡಿದೆ. ಹೀಗಾಗಿ ನಮಗೆ ಅದು ಮಹತ್ವದ ಭೂಮಿಯಾಗಿದೆ. ಇನ್ನೊಂದು ಕಡೆ ರೈತರು, ಹೋರಾಟಗಾರರು, ಅವ್ರಿಗೆ ಪ್ರಜಾಸತ್ತಾತ್ಮಕವಾದಂಥ ಒಂದು ಅವ್ರಿಗೆ ಅಧಿಕಾರ ಇದೆ, ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಹೋರಾಟ ಮಾಡುವಂಥ ತಪ್ಪಲ್ಲ. ಆದರೆ ನಮ್ಮ ಕಡೆಯಿಂದ ನಾವು ಇವತ್ತೊಂದು ಪರಿಹಾರ ಏನು ಕೊಡೋದಿದೆ, ಆ ಪರಿಹಾರವನ್ನು ಮ್ಯಾಕ್ಸಿಮಮ್ ಪರಿಹಾರನ ಕೊಡಲಿಕ್ಕೆ ನಾವು ಬಯಸಿದ್ವಿ. ಮುಂದೆ ಅವರು ವಶನೇ ಪಡಿಸ್ಕೋಬಾರ್ದು ಅನ್ನೋದು ಕೂಡ ಅವರ ಬೇಡಿಕೆ ಇದೆ. 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಈ ಚರ್ಚಿಸಿ ಒಂದು ನಿರ್ಧಾರವನ್ನು ಕೈಗೊಳ್ತೀವಿ. ನೋಡಿ, ಈಗ ನಾನು ಈಗೇನು ಹೇಳೋಕ್ಕೆ ಬಯಸಲ್ಲ. ಇವತ್ತು ದಿವಸ ನಾನು ಇದರಲ್ಲಿ ಬಜಾರ ಮೀಟಿಂಗ್ ಇದೆ ಮುಖ್ಯಮಂತ್ರಿಗಳಲ್ಲಿ. ಆ ಮೀಟಿಂಗಿದ್ದಲ್ಲಿ ಇವತ್ತು ದಿವಸ ಎಲ್ಲವನ್ನು ಬಗೆಹರಿತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಮುಖ್ಯಮಂತ್ರಿಗಳು ನಿನ್ನೆ ಮತ್ತೆ 5 ವರ್ಷ ನಾನೇ CM ಅಂತ ಹೇಳಿದ್ದಾರೆ. ನಾಯಕತ್ವದಲ್ಲೇ 28ಕ್ಕೆ ಚುನಾವಣೆಗೆ ಹೋಗ್ತೀವಿ, ಯಾವುದೇ ಒಪ್ಪಂದ ಇಲ್ಲ ಅಂತೇಳಿ 3 ಆಪ್ಷನ್ ಕ್ಲಿಯರ್ ಮಾಡಲಾಗಿದೆ. ಅದೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿರಿಯರು, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತೊಂದು ದಿವಸ ನಮ್ಮ ಪಕ್ಷದಲ್ಲಿ ಇವತ್ತು ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಅವರಾಗಲಿ, ಪಕ್ಷದ ಹೈಕಮಾಂಡು ನಾವೆಲ್ಲರೂ ಇವತ್ತೊಂದು ದಿವಸ ಒಂದು ಇದರಿಂದ ಕೆಲಸ ಮಾಡ್ತೀವಿ. ಇವತ್ತು ಹೈಕಮಾಂಡ್ ಏನಿದೆ, ನಮ್ಮಲ್ಲಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಮ್ಮ ರಾಜ್ಯದವರೇ. ಅದೇ ರೀತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು. ಇವತ್ತೊಂದು ದಿವಸ ಏನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ
ಇವತ್ತು ನಾವು ಕಟ್ಟುವಂಥದ್ದಾಗಲಿ, ಬೆಳೆಸುವಂಥದ್ದಾಗಲಿ, ಅಧಿಕಾರ ಆಗಲಿ, KPCC ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೊಂದಾಗಲಿ, ಇವತ್ತು ದಿವಸ ಎಲ್ಲವೂ ಕೂಡ ಇವರೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡ್ತಾರೆ. ಹೀಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲಗಳು ಇಲ್ಲ. ನಮ್ಮ ಹೈಕಮಾಂಡ್ ಇಸ್ ಸುಪ್ರೀಂ. ಮಾದೇವಪ್ಪ, ಸತೀಶ್ ಜಾರಕಿಹೊಳಿ ಎಲ್ಲ ಹೇಳ್ತಾ ಇರೋದು ಹೈಕಮಾಂಡ್ ಡಿಸಿಷನ್ ಅನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ದೆಹಲಿಯಲ್ಲಿದ್ದೆ. ನಾನು ಡಿಫೆನ್ಸ್ ಕಾರಿಡಾರ್ ಮೀಟಿಂಗ್ ಒಂದು ಮುಖ್ಯಮಂತ್ರಿಗಳು ಅಟೆಂಡ್ ಆದೆ. ಮುಂದೆ ಅವರು ಏನು AICC ಜನರಲ್ ಸೆಕ್ರೆಟರಿ ಅವ್ರನ್ನ ಭೇಟಿ ಆಗೋದಿತ್ತು. ನಿನ್ನೆ ಸಾಯಂಕಾಲ ಇದು ಕಾಣ್ತದೆ. ನಾನು ಸಾಯಂಕಾಲ ಫ್ಲೈಟ್ನಲ್ಲಿ ವಾಪಸ್ ಬಂದಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಕೊನೆಯದಾಗಿ, ಕಾಂಗ್ರೆಸ್ನಲ್ಲಿ ನೀವು ಕೂಡ ಸೀನಿಯರ್ ಲೀಡರು, AICC ಅಧ್ಯಕ್ಷರು ಸೇನಾಗಿರೋಂಥ MLCಗಳ ನಾಮನಿರ್ದೇಶನ ಪಟ್ಟಿಯನ್ನ ರಾಜಭವನದಿಂದ ವಾಪಸ್ ತರಿಸ್ಕೊಂಡಿರೋದು ಎಷ್ಟು ಸರಿ ಎನ್ನುವಂಥದ್ದು ಕೆಲ ನಾಯಕರುಗಳ ಪ್ರಶ್ನೆ ಸರ್. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಹೇಳಿದ್ದೀನಲ್ಲ, AICC ಅಧ್ಯಕ್ಷರು ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಇಂಥ ಸಂದರ್ಭ ಅನೇಕ ವಿಚಾರಗಳಿರ್ತವೆ, ಅನೇಕ ಮಾಹಿತಿಯನ್ನು ಇವತ್ತು ತಿಳಿಸಿರ್ತದೆ. ಹೀಗಾಗಿ ಇವತ್ತು ಅವರು ಮುಖ್ಯಮಂತ್ರಿಗಳಿಗೆ ಇವತ್ತು ಸಹ ಆ ಸೂಚನೆಯನ್ನು ಕೊಟ್ಟಿರ್ತಾರೆ. ಕೊಟ್ಟಿರಲೂಬಹುದು, ಕೊಟ್ಟಿರಲಿಕ್ಕಿಲ್ಲ, ನನಗೆ ಗೊತ್ತಿಲ್ಲ. ಅದನ್ನು ಇದು ಸ್ವಾಭಾವಿಕ ಪ್ರಕ್ರಿಯೆ. ನೋಡಿ, DK ಶಿವಕುಮಾರ್ ಅವರು ಪಕ್ಷದ ಒಬ್ಬ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿಗಳಾಗಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಈ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ, ಪಕ್ಷ ಅಧಿಕಾರ ತರಕ ಅವರು ಕೂಡ ಶ್ರಮಿಸಿದ್ದಾರೆ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಯಾರು MP ಪಡ್ಲಿಕ್ಕಾಗಿರಲ್ಲ, ನಾನಾದರೂ ಹೇಳಿಕೆ ಕೊಡಲಿಕ್ಕೆ ಬಯಸಿದೆ. ಅದರ ಅರ್ಥ ಇವತ್ತು ಏನೇ ಇದ್ದರೂ ಕೂಡ ನಮ್ಮ ಪಕ್ಷದಲ್ಲಿ ನೀವು ಬೇಕಾದ ಕೇಳಿದ್ರು ಕೂಡ ಇಷ್ಟೇಪ್ಪ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮ್ಮನೆ ಯಾಕೆ ನಮ್ಮದು ಇದು ಮಾಡ್ತೀರಿ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಅದು ಯಾವಾಗಲೂ ಇದ್ದಿದ್ದೆ. ಪಕ್ಷದ ಏನೇ ಆಂತರಿಕ ವಿಚಾರಗಳಿರ್ತವೆ, ಅಭಿಪ್ರಾಯಗಳಿರ್ತವೆ, ಅದರ ಪಕ್ಷದ ಒಳಗಡೆ ಹಂಚ್ಕೊಳ್ಳೋಕ್ಕಂತ ಅವಕಾಶ ಇದೆ. ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಹೆಸರು ಅಷ್ಟೇ ಇದೆ. ನಾವೇನೋ ರಿಜೆಕ್ಟ್ ಮಾಡಿದ್ದೀರಾ? ನಾನು ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಕ್ಸೆಪ್ಟು ರಿಜೆಕ್ಟ್ ಇದೆಲ್ಲ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸಹ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನಿರ್ತದೆ ಎಲ್ಲರೂ ತಲೆ ಬಾಗಿಸಿ ಒಪ್ಕೊಳ್ಬೇಕಾಗ್ತದೆ. ಹೀಗಾಗಿ ಇಷ್ಟೇ, ನಾನು KPCC ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ. ನಾನು KPCC ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ನಾಯಕತ್ವ ವಹಿಸ್ಕೊಳಕ್ಕೆ ಯಾಕೆ ಸರ್ ಇಷ್ಟೊಂದು ನಿರಾಸಕ್ತಿ? ಯಾವುದು ನಿರಾಸಕ್ತಿ ಇಲ್ಲ. ಇವತ್ತು ನಾನು ಸಚಿವನಾಗಿ ಕೆಲಸ ಮಾಡ್ತಾಯಿದ್ದೀನಿ, ನಿಮ್ಗೆ ಅನಿಸಲ್ವಾ? ಈಗ 2 ವರ್ಷ ಒಂದು ಹಿಂದೆ ನೀರಾವರಿ ಇದ್ದಾಗ 5 ವರ್ಷ ಡಿಪಾರ್ಟ್ಮೆಂಟನ್ನು ಬೆಳೆಸಿದ್ವಿ. ಈಗ 2 ವರ್ಷ ಇಲ್ಲಿ ಗಣನಾತ್ಮಕವಾದಂಥ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅದು ಕಾರ್ಯಕ್ರಮ ಮುಂದುವರಿಬೇಕಾಗ್ತದೆ. ಅರ್ಧಕ್ಕೆ ಬಿಟ್ಟು ಅದನ್ನು ಹೋದರೆ ಅದು ಮತ್ತೆ ಸಫರ್ ಆಗ್ತದೆ. ಇದರಲ್ಲಿ ನಂಬಿಕೆ ಇಟ್ಕೊಂಡವನು. ಹಿಂದೆ ನನಗೂ ನೀರಾವರಿ ಮಂತ್ರಿ ಇದ್ದಾಗೂ ಒಂದು ಸಲ ನಾನು KPCC ಅಧ್ಯಕ್ಷಕ್ಕೆ ಕೇಳಿದರು. ಅವಾಗ ನಾನು ನೀರಾವರಿ ಇದನ್ನು ಕಂಟಿನ್ಯೂ ಆಗಬೇಕು ಅಂತೇಳಿ ಅವಾಗೂ ಕೂಡ ನಾನು ಹೇಳಿದ್ದೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನೆಕ್ಸ್ಟ್ ನಾಯಕತ್ವ ಸಿಗಬೇಕು ಅನ್ನೋ ಒಂದು ಕೂಗು ಕೂಡ ಇದೆ. ಅದು ಬರ್ತದೆ. ಅದೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಬರ್ತದೆ. ಅದು ಇರಬೇಕು, ಯಾರಿಗೂ ಕೂಡ ಇಲ್ಲ ಅಂತಲ್ಲ. ವೀರಶೈವ ಲಿಂಗಾಯತ ಒಂದು ಸಹ ನಮ್ಮಲ್ಲಿ ರಾಜ್ಯದ ಸುಮಾರು 17% ಅಷ್ಟು ಜನಸಂಖ್ಯೆ ಇದೆ. ಹಿಂದೆ ವೀರೇಂದ್ರ ಪಾಟೀಲ್ರು, ತಮ್ಗೆ ಗೊತ್ತಿದೆ, ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಇದ್ದಾಗ 1989ರಲ್ಲಿ ಐತಿಹಾಸಿಕ 178 ಸೀಟನ್ನು ಪಡ್ಕೊಂಡಿದ್ದೀವಿ. ಹೀಗಾಗಿ ನಾವು ಎಲ್ಲ ವೀರಶೈವ ಲಿಂಗಾಯತರದ್ದು ಒಂದು ಇದು ಏನಂದರೆ ಎಲ್ಲ ಜೊತೆ ನಾವು ಬಾಂಧವ್ಯವನ್ನು ಹೊಂದ್ತೀವಿ. ಇವತ್ತು ದಲಿತರು, ಮುಸಲ್ಮಾನರು, ಹಿಂದುಳಿದವರು ಎಲ್ಲ ಜೊತೆ ಬೆರೆತುಕೊಂಡು ಬಸವಣ್ಣನ ಒಂದು ಇದು ಇದೆಯಲ್ಲ, ನಮಗೆ ಅನುಭವ ಮಂಟಪದ ಇದು. ಹೀಗಾಗಿ ನಾವು ಎಲ್ಲವ್ರನ್ನ ಬೆರೆತ್ಕೊಂಡು ಹೋಗ್ತೀವಿ. ಹೀಗಾಗಿ 178 ಸೀಟನ್ನು ನಾವು ಪಡ್ಕೊಂಡಿದ್ದೀವಿ. ತಪ್ಪೇನಿಲ್ಲ. ಇವತ್ತು ಸಹ ಬರ್ತದೆ. ಆದರೆ ಈಗ CM ಕುರ್ಚಿ ಖಾಲಿ ಇಲ್ಲ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕೆ ಇರ್ತದೆ. KPCC ಅಧ್ಯಕ್ಷ ಸ್ಥಾನವೂ ಕೂಡ ಖಾಲಿ ಇಲ್ಲ. ಸರ್, ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಮತ್ತೆ CMಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಖುದ್ದು ರಾಹುಲ್ ಗಾಂಧಿ ಭೇಟಿಗೆ CM ಯತ್ನ ಮಾಡಿದ್ರು. ಆದರೂ ಕೂಡ ಎಲ್ಲೋ ಒಂದು ಕಡೆ ವಿಫಲವಾಗಿದೆ ಸರ್. ಗೊತ್ತಿಲ್ಲ ನನಗೆ, ಅದ್ರ ಮಾಹಿತಿ ಇಲ್ಲ ನನಗೆ. CM ಅವ್ರಿಗೆ ಗೊತ್ತವರು ತುಂಬ ಸರ್. ರಾಹುಲ್ ಗಾಂಧಿ ಅವ್ರು ಊರಲ್ಲಿದ್ರಾ ಇಲ್ಲೋ ಅಂತಾನೆ ಅಥವಾ ಕೇಳಿದ್ರಾ, ಭೇಟಿಯಾಗಿದ್ರಾ, ನನಗೆ ಯಾರ್ಯಾರು ಭೇಟಿಯಾಗಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ರೆ ಡಿಫೆನ್ಸ್ ಕಾರಿಡಾರ್ ಮೀಟಿಂಗ್ ಮುಗಿಸ್ಮೇಲೆ ನಾನು ತುಂಬ ಸಹ ನಾನು ಮೊನ್ನೆ 4ರಿಂದ 5 ಗಂಟೆ ನಾನು ಅವ್ರ ಜೊತೆ ಇದ್ದೆ. ಅದಾದಮೇಲೆ ಒಂದು ದಿವಸ ನಾನು ಬೇರೆ ಬೇರೆ ನನ್ನ ಕೆಲಸಗಳಿತ್ತು, ವೈಯಕ್ತಿಕ ಕೆಲಸಗಳು ಕೂಡ ಬಂದಿತ್ತು. ಅದೆಲ್ಲವನ್ನು ಕೂಡ ನಾನು ಮಾಡ್ಕೊಂಡು ನಿನ್ನೆ ಸಾಯಂಕಾಲ ನಾನು
ಬಂದಿದ್ದೀನಿ. ಸೆಕೆಂಡ್ ಏರ್ಪೋರ್ಟ್ದು ಏನಾದರೂ ಬಂತ ಸರ್ ಸೆಂಟ್ರಲ್? ಅವರು ಮಿನಿಸ್ಟ್ರಿ ಊರಲ್ಲಿಲ್ಲ, ನಿನ್ನೆ ಕ್ಯಾಬಿನೆಟ್ ಕ್ಯಾನ್ಸಲ್ ಆಗಿದ್ದರಿಂದ ಮಿನಿಸ್ಟ್ರು ಏವಿಯೇಷನ್ ಮಿನಿಸ್ಟ್ರು ಅವ್ರಿಗೆ ಟೈಮ್ ಕೇಳಿದ್ದೀವಿ. ಅವರು ವಾಪಸ್ ತಮ್ಮ ರಾಜ್ಯಕ್ಕೆ ಮತಕ್ಷೇತ್ರಕ್ಕೆ ಹೋಗಿದ್ದರಿಂದ ಬಹುಶಃ ಮುಂದಿನ ವಾರ ನಾನು ಮತ್ತೆ ಹೋಗ್ತೇನೆ. ಹೋಗಿ ಅವ್ರು ಕಂಡು ಬೇಗ ನಮ್ಮ ಏನು ಕೊಟ್ಟಿದ್ದೀವಿ ಸೈಟ್ಸನ್ನು, ಆ ಸೈಟ್ಸ್ದ ಅಭಿಪ್ರಾಯಗಳನ್ನು ತಿಳಿಸಿ. ಯಾಕಂದರೆ ಇದಾದ ನಂತರ ನಾವು ಒಂದು ಯಾವ ರೀತಿ ಜೇವರ್ ಏರ್ಪೋರ್ಟ್ನಲ್ಲಿ ಆಮೇಲೆ ನವಿ ಮುಂಬೈ ಏರ್ಪೋರ್ಟ್ನಲ್ಲಿ ಇವತ್ತೊಂದು ದಿವಸ ಕನ್ಸಲ್ಟೆಂಟ್ಸ್ಗೆ ನೇಮಕ ಮಾಡಬೇಕಾಗ್ತದೆ. ವಯಬಿಲಿಟಿ ಸ್ಟಡೀಸು ಅದೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದರೆ ನಾನು ಭಾಳ ನಿಷ್ಪಕ್ಷಪಾತವಾಗಿ ಆನ್ ಮೆರಿಟ್ ಬೇಸಿಸ್ ಅಂತ ಮಾಡಬೇಕಂತ ನಾವು. ಹೀಗಾಗಿ ಅದು ಎಲ್ಲೇ ಆಗಬೇಕು, ಏನಾಗಬೇಕು, ಆ ಕನ್ಸಲ್ಟೆಂಟ್ಸು ಎಕ್ಸ್ಪರ್ಟ್ಸು ಇರ್ತಾರೆ. ನಾನು ಹೇಳಿದ್ನಲ್ಲ ಜೇವರ್ ಏರ್ಪೋರ್ಟ್ ನೋಯ್ಡಾದ್ದು ಅವರು ಮತ್ತು ನವಿ ಮುಂಬೈ ಏರ್ಪೋರ್ಟ್ ಅವರಿಬ್ಬರನ್ನ ಕನ್ಸಲ್ಟ್ ಮಾಡಿ ಅವರಿಂದ ನಾವು ಇದನ್ನೆಲ್ಲ ಸ್ಟಡೀಸ್ ಮಾಡಿ ಆ ಸ್ಟಡೀಸ್ ಪ್ರಕಾರ ಸಹ ನಾವು ರಾಜ್ಯಕ್ಕೆ ಯಾವುದು ಒಳ್ಳೆಯದಾಗ್ತದೆ ಆ ಸ್ಟಡೀಸ್ ಹೇಳ್ದಂಗೆ ನನ್ನ ವೈಯಕ್ತಿಕವಾದಂಥ ಯಾವುದೇ ಅಭಿಪ್ರಾಯಗಳನ್ನ ಅಲ್ಲಿ ನಾನು ಸೇರಿಸಲಿಕ್ಕೆ ಬಯಸಲ್ಲ. ಯಾಕಂದರೆ ನನಗೇನು ವಿಜಯಪುರದಲ್ಲಿ ನಾನು ಏರ್ಪೋರ್ಟ್ ಆಗಬೇಕಂತ ಹೇಳ್ತಾ ಇಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಹಿರಿಯ ನಾಯಕರು, ವೀರಶೈವ ಮಹಾಸಭಾದ ಹಿಂದಿನ ಅಧ್ಯಕ್ಷರು ಹಾಗೂ MLCಗಳಾಗಿದ್ದಂಥ ಅತ್ಯಂತ ಒಬ್ಬ ಹಿರಿಯರು ಅವರು ನಮ್ಮನ್ನು ಆಗಲಿದ್ದಾರೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ. ಅವರ ಕುಟುಂಬ ವರ್ಗ ಏನಿದೆ ಅವರಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.